ಹರೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ. ನಾನು ಇವತ್ತು ನಾಗರ ಪಂಚಮಿ ಚೌತಿ ಸಂದರ್ಭವಾಗಿ ತಂಬಿಟ್ಟು ಮಾಡ್ಲಿಕ್ಕತ್ತೀನಿ. ಇದಕ್ಕೆ ಬೇಕಾದ ಪದಾರ್ಥ ಪುಟಾಣಿ, ಬೆಲ್ಲ, ಎಳ್ಳು, ಇಲಾಚಿ ಪೌಡರು, ತುಪ್ಪ, ಒಣ ಕೊಬ್ಬರಿ ಪುಡಿ. ಈಗ ಇದು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಬನು. ಮೊದಲಿಗೆ ಎಳ್ಳು ಹುರ್ಕೊಂಬನು. ಇದಾಯಿತು. ಇದು ತೆಕ್ಕೊಂಬ ನಮ್ಮ ಪ್ಲೇಟಿಗೆ. ಈಗ ಸ್ವಲ್ಪ ಒಣ ಕೊಬ್ಬರಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗಬಾರ್ದು, ಅಲ್ಲಿ ಡ್ರೈ ಆಗಬೇಕು. ಭಾಳ ದಿವಸ ಕೂಡ ಇರ್ತದ. ಒಣ ಕೊಬ್ಬರಿ ಆಯ್ತು ನೋಡ್ರಿ, ತೆಕ್ಕೋಬೇಕು. ನೋಡ್ರಿ ಈಗ ತುಪ್ಪ ಹಾಕಬೇಕು. ತುಪ್ಪದಾಗನೇ ಬೆಲ್ಲ ಕರಗಿಸ್ಬೇಕು. ನೈವೇದ್ಯಕ್ಕೆ ಇಡ್ತೀವಿ, ಇಲ್ಲ ನೀರು ಹಾಕಬಾರ್ದು. ಸ್ವಲ್ಪ ತುಪ್ಪ ಬಿಸಿ ಆದ್ಮೇಲೆ ಒಂದು ಬಟ್ಲ ಪುಟಾಣಿಗೆ ಒಂದು ಬಟ್ಲ ಬೆಲ್ಲ ತಗೋತಾ ಇದೀನಿ. ಇದು ಪಾಕ ಬರೋ ಅವಸರ ಇಲ್ಲ, ಕರಗಬೇಕು. ಕರಗಿದ್ಮೇಲೆ ಒಂದು ಕುದಿ ಕುದ್ರೆ ಸಾಕು. ನೋಡ್ರಿ ಬೆಲ್ಲ ಕರಗ್ಯದ. ಈಗ ಇದು ಒಂದು ಕುದಿ ಬಂದ್ರೆ ಸಾಕು. ಹಿಟ್ಟು ಹಾಕೋಣ. ನೋಡ್ರಿ ಕಲರ್ ಎಷ್ಟು ಮಸ್ತ್ ಬಂದದ. ಒಂದು 5 ಮಿನಿಟ್ಸ್ ಆದ್ರೆ ಆಯ್ತಿದು. ಈಗ ಇದು ಪಾಕ ಆಗ್ಯದ. ಇಲಾಚಿ ಪೌಡ್ರ್ ಹಾಕಮ್ಮ. ಪಾಕ ಆಗಬಾರ್ದು, ಸುಮ್ಮ ಬೆಲ್ಲ ಕರಿಗಿ ಒಂದು ಕುದಿ ಕುದ್ರೆ ಸಾಕು ಇದಕ್ಕೆ. ಈಗ ಸ್ಟವ್ ಬಂದ್ ಮಾಡಿ ಈಗ ಪುಟಾಣಿ ಹಿಟ್ಟು ಹಾಕೋಣ. ಸ್ವಲ್ಪ ಸ್ವಲ್ಪ ಹಾಕಿ ಕೊಬ್ಬರಿ ಪುಡಿ ಹಾಕಬೇಕು. ಎಳ್ಳು ಹುರ್ಕೊಂಡಿವಲ್ಲ, ಎಳ್ಳು ಹಾಕ್ಬೇಕು. ಇದು ಚಲೋ ಕಲಿಸಿದ್ಮೇಲೆ ಸ್ವಲ್ಪ ತಣ್ಣಗಾರಿದ್ಮೇಲೆ ಉಂಡೆ ಕಟ್ಟಬೇಕು. ನೋಡ್ರಿ ವೀಕ್ಷಕರೇ, ಈಗ ತಂಬಿಟ್ಟು ಕಟ್ಟೋದು ನೋಡೋಣ. ಈ ರೀತಿ ಎಲ್ಲ ಉಂಡೆ ಕಟ್ಕೋಬೇಕು. ನೋಡ್ರಿ ವೀಕ್ಷಕರೇ, ತಂಬಿಟ್ಟು ರೆಡಿ ಆಯಿತು. ನಾಳೆಗೆ ದೇವ್ರ ನಾಗಪ್ಪನ ನೈವೇದ್ಯಕ್ಕೆ ಬಿಸಿ ಬಿಸಿ ಆದ ರುಚಿಕರವಾದ ತಂಬಿಟ್ಟು ರೆಡಿ. ಈಗ ಚಿಗುಳಿ ಮಾಡೋದು ನೋಡೋಣ.